ಕೃಷಿ ಆಧಾರಿತ ಉದ್ಯಮನಾಗಿ ಅದು ಉದ್ಯಮಿಯಾಗಿ ಬೆಳೆದನು. ಇಲ್ಲೇ ನೋಡ್ರಿ ಒಂದು ಸಿಂಪಲ್ಲ, ವ್ಯಕ್ತಿಯ ವೈಯಕ್ತಿಕ ಖಾಸಗಿ ಶುಗರ್ ಫ್ಯಾಕ್ಟ್ರಿ ಲಾಭದಾಗಿದ್ದಾವೆ, ಆದರೆ ಅದೇ ಕಾಲಕ್ಕೆ ಕೋಆಪರೇಟಿವ್ದೊಳಗೆ ಫೇಲ್ಯೂರ್ ಆಗ್ತಾಯಿದ್ದಾವೆ. ಇದು ಯಾಕೆ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಉತ್ತರ ನಾವು ಹುಡುಕೋ ಅವಶ್ಯಕತೆ ಇಲ್ಲ, ಅವ್ರಿಗೆಲ್ಲ ಗೊತ್ತಿದ್ದ ವಿಷಯ ಅದು. ಯಾಕೆ ಕೋಆಪರೇಟಿವ್ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ, ಎಂತ ಮಾಡ್ತಾರೆ, ಇವ್ರಿಗೂ ಗೊತ್ತದ, ಇವ್ರ ಮಿತ್ರ ಮಂಡಳಿಗೂ ಗೊತ್ತದ. ಈ ದಿಶೆಯಲ್ಲಿ ಇನ್ನಷ್ಟು ರೈತರಿಗೆ ಅನುಕೂಲ ಆಗುವಂಥ, ರೈತರು ಬದುಕುವಂಥ, ಕಾರ್ಮಿಕರು ಬದುಕುವಂಥ ವ್ಯವಸ್ಥೆಗೆ ಈ ಜಾರಕಿಹೊಳಿ ಸಹೋದರರು ಎಂಬ ಕೊಡಲಿ. ಜೊತೆಗೆ ಬಾಲಚಂದ್ರ ಜಾರಕಿಹೊಳಿಯವರಂತೂ ಈ ಒಂದು ಕೆಲಸ ಮಾಡಿಸಿ ಅದೇ ಕಾಲಕ್ಕೆ ಇನ್ನುಳಿದ ಅನೇಕ ಅಂತ ಏನೋ ಅವರಿಗೆ ಇಡೀ ಇವತ್ತು DCC ಬ್ಯಾಂಕಿನ ಈ ಹೊತ್ತಿಗೆ ಅಂತಿರಲ್ಲ ಅದರದ್ದು ಪೂರ್ತಿಯಾದಂಥ ಒಂದು ರೆಕಾರ್ಡ್ಸ್ ಅವ್ರಿಗೆ ಮುಂದಿದ್ದಾವೆ. ಇಂಥ ಘಟನೆಗಳು ಏನಾದರೂ ಇತಿಹಾಸಲಾಗಿದ್ದರೆ ಅಂಥವುಗಳು ಇವತ್ತು ಕ್ಲಿಯರ್ ಮಾಡುವಂಥ ಇದರಲ್ಲಿ ಯಾರೋ ಮಾಡಿರೋ ತಪ್ಪು ಅದು ಹೊರಗೆ ಹಾಕುವಂಥ ಕೆಲಸವಾಗಲಿ, ಮತ್ತು ರೈತರ ಬ್ಯಾಂಕ್ ರೈತರಿಗೆ ಉಳಿಯೋಂಗಾಗಲಿ, ಮತ್ತು ರೈತರ ಶುಗರ್ ಫ್ಯಾಕ್ಟ್ರಿಗಳು ಅದರಲ್ಲೂ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿಗಳು ರೈತರಿಗೆ ಉಳಿಯುವಂಥದ್ದು ಮತ್ತು ಅವ್ರ ಲಾಭ ಆಗುವಂಥದ್ದು, ಕಾರ್ಮಿಕರಿಗೆ ಬದುಕಾಗುವಂಥದ್ದು ಈ ದಿಶೆಯಲ್ಲಿ ಇವರು ಪ್ರಯತ್ನ ಮಾಡಿದರೆ ಇನ್ನೂ ಇವ್ರ ಇತಿಹಾಸ ಪುರುಷರಾಗಿ ಹೋಗೋದಕ್ಕೆ ಸಾಧ್ಯ ಅದ. ಈ ಸಂದರ್ಭದಲ್ಲಿ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಅವರು ಅಂದಂಗೆ ಈ ನಮ್ಮ ಜಯಶೀಲ್ ಶೆಟ್ಟರ ಸಾಲವನ್ನು ಬಗೆಹರಿಸಿದಾರೆ, ಬಡ್ಡಿ ಗಂಟು ಕುಲ ಮಾಡಿದ್ದಾರೆ. ಅದಕ್ಕೆ ಮತ್ತು ಧನ್ಯವಾದ ಹೇಳ್ತಾ ಇನ್ನಷ್ಟು ಕೆಲಸಗಳು ಬರಲಿ ಅಂತೇಳಿ ನಮ್ಮ ಮನಸ್ಸಿಗೆಲ್ಲ ಮಾತಾಡಿದ್ವಿ. ಇದು ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಬಿಡ್ಬೋದು, ಆದರೆ ಇದನ್ನು ನೀವು ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ, ಅದೇ ಕಾಲಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸಿದ್ಧಾರಾಮ ಸತ್ಯ ಕೈಗಲಿ ವಂದನೆಗಳು.